ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಸಮಯಾಚಾರದ ಮುಖಪುಟದ ಸ್ನೇಹಿತರಿಗೆಲ್ಲ ನಮಸ್ಕಾರಗಳು. ನಾನು ನಿಮ್ಮ ಪ್ರಸನ್ನ KS ದಾವಣಗೆರೆಯಿಂದ. ಇವತ್ತಿನ ದಿವಸ ನಾವು ಈ ಸಮೂಹ ಸಂಸ್ಥೆಗೆ ಸಮಯಾಚಾರ ಅನ್ನುವಂತಹ ಹೆಸರನ್ನು ಯಾಕೆ ನಿರ್ದೇಶನ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನು ಹೇಳ್ತೀನಿ. ದೇವಿಯ ಆರಾಧನಾ ಕ್ರಮದಲ್ಲಿ 3 ರೀತಿಯಾದಂಥ ಪ್ರಧಾನವಾದಂಥ ಆರಾಧನಾ ಕ್ರಮಗಳನ್ನು ಪರಶುರಾಮರು ಕೊಟ್ಟು, ಅವು ಯಾರು ಅಂತ ಕೇಳಿದರೆ, ದೇವಿಯ ಮಹಾಮಂತ್ರವಾದಂಥ 15 ಅಕ್ಷರದ ಮಹಾಮಂತ್ರದಲ್ಲಿ ಮೊದಲನೇ 3 ಅಕ್ಷರಗಳು ಯಾವ್ಯಾವು ಅಂತ ಕೇಳಿದರೆ ಕ, ಹ, ಸ ಅಂತ, ಕಾದಿ, ಹಾದಿ ಮತ್ತು ಸಾದಿ ಅಂತ. ಇವು 3 ಮಾರ್ಗಗಳು ಬಹಳ ಪ್ರಚಲಿತವಾದಂಥ ಮಾರ್ಗ. ಅದನ್ನೇ ಲಲಿತಾ ಸಹಸ್ರನಾಮದ 37ನೇ ಶ್ಲೋಕದಲ್ಲಿ ಅಕುಲ ಸಮಯಾಂತಸ್ಥ ಸಮಯಾಚಾರ ತತ್ಪರ ಅಂತ. ಅಂದರೆ ದೇವಿ ಈ ಕೌಲ ಮಾರ್ಗ ಮತ್ತು ಸಮಯಾಚಾರ ಮಾರ್ಗ ಮತ್ತು ಬೇರೆ ಬೇರೆ ರೀತಿಯಂತಹ ಮಾರ್ಗಗಳಿಂದ ಆರಾಧನೆ ಮಾಡೋದ್ರಿಂದ ಏನಾಗ್ತಾಳೆ ಅಂದರೆ ಸಂತುಷ್ಟಳಾಗ್ತಾಳೆ ಅಂತ. ಈಗಿನ ಪ್ರಸ್ತುತ ಕಾಲಮಾನದಲ್ಲಿ ಏನಾಗಿದೆ ಅಂತ ಕೇಳಿದರೆ, ಕೆಲವೊಂದಿಷ್ಟು ಮಾರ್ಗಗಳೆಲ್ಲ ಗೌಣವಾಗಿದೆ ಮತ್ತು ಕೌಲಾಚಾರವನ್ನು ಬಾಹ್ಯಿಕವಾಗಿ ಮಾಡುವಂಥದ್ದು ಈಗಿನ ಪ್ರಪಂಚದಲ್ಲಿ ಬಹಳ ಕಷ್ಟವಾಗಿದೆ. ಮತ್ತು ಅದಕ್ಕೆ ಬೇಕಾದಂತಹ ಪೂಜಾ ಪದ್ಧತಿಗೆ ಬೇಕಾದಂಥ ವಸ್ತುಗಳಾಗಲಿ ಬೇರೆ ಬೇರೆ ರೀತಿಯಂತಹ ತೊಂದರೆಗಳಿರೋ ಕಾರಣ ಈ ಸಮಯಾಚಾರ ಅನ್ನುವಂಥದ್ದು ಎಲ್ಲ ಕಾಲಘಟ್ಟಗಳಲ್ಲೂ ಕೂಡ ಎಲ್ಲರೂ ಕೂಡ ಯಾವಾಗಲೂ ಕೂಡ ಆ ದೇವಿಯನ್ನು ಆರಾಧನೆ ಮಾಡಲಿಕ್ಕೆ ಸುಲಭವಾದಂತಹ ಮಾರ್ಗ ಇದಾಗಿದೆ. ಕಲವು ಚಂಡಿ ವಿನಾಯಕ ಅನ್ನುವಂತೆ ಕಲಿಯುಗದಲ್ಲಿ ಚಂಡಿ ಮತ್ತು ವಿನಾಯಕರ ಆರಾಧನೆ ಬಹಳ ಪ್ರಮುಖವಾದಂತಹ ಫಲವನ್ನು ಕೊಡ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಅದೇ ರೀತಿಯಾಗಿ ಈ ದೇವಿಯ ಆರಾಧನೆ ಏನು ಅಂತ ಕೇಳಿದರೆ, ಮನುಷ್ಯ ಎಲ್ಲ ರೀತಿಯಾಗಿ ದಿಗ್ಭ್ರಮೆಗೊಂಡಾಗ ಆ ದೇವಿಯನ್ನು ಆಶ್ರಯಿಸಿದಾಗ ಏನು ಮಾಡ್ತಾಳೆ ಅಂತ ಕೇಳಿದರೆ, ದೇವಿ ಅವನಿಗೆ ಬೇಕಾದಂಥ ಎಲ್ಲ ರೀತಿಯಂಥ ಅನುಕೂಲ ಮಾರ್ಗಗಳನ್ನೆಲ್ಲ ಕೊಡ್ತಾಳೆ ಅಂಥೇಳಿ ಶಾಸ್ತ್ರ ಹೇಳ್ತದೆ. ಮತ್ತು ಹಿಂದಿನ ಪಂಡಿತರು ಮತ್ತು ಪರಿಣಿತರು ಅನುಭವಸ್ಥರು ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ಆ ದೇವಿಯ ಆರಾಧನಾ ಕ್ರಮವಾದಂತಹ ಈ ಸಮಯಾಚಾರ ಮಾರ್ಗವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಆ ಸಮಯಾಚಾರ ಮಾರ್ಗದಲ್ಲಿ ಬಂದಂತಹ ಒಂದು ವಿಧಿಯನ್ನು ಅನುಸರಿಸುವುದಕ್ಕೋಸ್ಕರ ಸಮಯಾಚಾರ ಅನ್ನುವಂತಹ ಶೀರ್ಷಿಕೆಯನ್ನು ಇಟ್ಕೊಂಡಿದ್ದೀವಿ. ಸಮಯಾಚಾರ ಶೀರ್ಷಿಕೆಯನ್ನು ಇನ್ನೊಂದೇನು ಅಂತ ಕೇಳಿದರೆ, ಕಾನೂನಿನ ಕೆಲವೊಂದಿಷ್ಟು ವ್ಯವಸ್ಥೆಗಳಿದ್ದಾವೆ. ಬೇರೆ ಬೇರೆ ಹೆಸರುಗಳನ್ನು ಇಟ್ಕೊಂಡಾಗ ಅಥವಾ ಬೇರೆ ಬೇರೆ ಲೋಗೋಗಳನ್ನು ಇಟ್ಕೊಂಡಾಗ ಅದಕ್ಕೆ ಕಾಪಿರೈಟ್ ಬರುವಂತಹ ತೊಂದರೆಗಳೇ ಇರ್ತದೆ. ಅದಕ್ಕೋಸ್ಕರ ಈ ಸಮಯಾಚಾರ ಅನ್ನುವಂಥದ್ದು ಯಾವುದೇ ರೀತಿಯಂಥ ತೊಂದರೆ ಇಲ್ಲ ಅಂತ ನಮಗೆ ಅನುಭವಿಸಿ ಒಂದನೇದು. ನಾವು ಶೃಂಗೇರಿಯ ಜಗದ್ಗುರುಗಳಾದಂತಹ ವಿಧುಶೇಖರ ಭಾರತಿ ಸ್ವಾಮಿಗಳ ಹತ್ರ ಹೋದಾಗ ಅವರಿಗೆ ಅದನ್ನು ನಿವೇದನೆ ಮಾಡಿದಾಗ ಅವರು ಇದನ್ನು ನೋಡಿ ಅದಕ್ಕೆ ಅನುಮತಿಸಿ ಮತ್ತು ಆಶೀರ್ವಾದವನ್ನು ಮಾಡಿದ್ದಾರೆ. ಮತ್ತು ಇದಕ್ಕೆ ಬೇಕಾದಂಥ ಲೋಗೋಗಳನ್ನು ಕೆಲವೊಂದಿಷ್ಟು ಲೋಗೋಗಳನ್ನೆಲ್ಲ ನಾವು ತಯಾರು ಮಾಡ್ಕೊಂಡು ಹೋಗಿ ಗುರುಗಳ ಹತ್ರ ತೋರಿಸಿದಾಗ ಗುರುಗಳು ಒಂದು ಲೋಗೋವನ್ನು ಅವ್ರು ಏನು ಮಾಡಿದ್ದಾರೆ ಅಂದರೆ ಆಶೀರ್ವದಿಸಿ ಇದನ್ನು ಸಮ್ಮತಿಸಿದ್ದಾರೆ, ಇದನ್ನು ಮುಂದುವರಿಸ್ಬೋದು ಅಂತ. ಆ ಲೋಗೋವನ್ನು ಇಟ್ಕೊಂಡು ಈ ಸಮಯಾಚಾರವನ್ನು ಅಂತಹ ಶೀರ್ಷಿಕೆಯನ್ನು ಇಟ್ಕೊಂಡು ಈ ಸಮೂಹ ಸಂಸ್ಥೆ ನಿಮ್ಮ ಮುಂದೆ ಬರ್ತಾ ಇದೆ. ಇದು ಏನು ಅಂತ ಕೇಳಿದರೆ, ಜ್ಞಾನವನ್ನು ಪ್ರಸರಿಸೋಕ್ಕೋಸ್ಕರ ಇರುವಂತಹ ಪ್ರಧಾನವಾದಂಥ ಸಂಸ್ಥೆ ಆಗಿದೆ. ಇದರಲ್ಲಿ ಆಯುರ್ವೇದಿಕ್ ವೈದ್ಯರು ಇರ್ಬೋದು, ಸಂಗೀತಕ್ಕೆ ಸಂಬಂಧಪಟ್ಟವ್ರು ಇರ್ಬೋದು, ಶಿಲ್ಪಕಲೆಗೆ ಸಂಬಂಧಪಟ್ಟವ್ರು ಇರ್ಬೋದು, ಅಥವಾ ಕೇರಳೀಯ ತಂತ್ರಿಗಳಾಗಿರ್ಬೋದು, ಅಥವಾ ದೈವಜ್ಞರಾಗಿರ್ಬೋದು, ವೈದಿಕರಾಗಿರ್ಬೋದು, ಎಲ್ಲರೂ ಕೂಡ ಇರುವಂತಹ ಸಮೂಹ ಸಂಸ್ಥೆ ಆದ ಕಾರಣ ಇದರ ಉಪಯೋಗವನ್ನು ಜನ ಪಡ್ಕೋಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಮತ್ತು ಇದು ಪ್ರಧಾನವಾಗಿ ಜ್ಞಾನವನ್ನೇ ಪ್ರಧಾನವಾಗಿ ಇಟ್ಕೊಂಡು ಜ್ಞಾನವನ್ನು ಪಸರಿಸೋಕ್ಕೋಸ್ಕರ ಹೊರಟಿರುವಂತಹ ಸಂಸ್ಥೆ. ಅದರ ಜೊತೆ ಕೆಲವೊಂದಿಷ್ಟು ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿವಸಗಳಲ್ಲಿ ಅದನ್ನೆಲ್ಲ ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ನಮಸ್ಕಾರ.